ಪಿ ಯೋಗೇಶ್ವರದ್ದು ಎನ್ನಲಾದಂಥ ಆಡಿಯೋ ವೈರಲ್ ವಿಚಾರ. ಆಡಿಯೋದಲ್ಲಿ ಇರೋದು ಸತ್ಯವೋ ಅಸತ್ಯವೋ ಗೊತ್ತಿಲ್ಲ. ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ. ಅದನ್ನು ಯಾರೋ ರೆಕಾರ್ಡ್ ಮಾಡಿರ್ಬೋದು, ಮಾತಾಡಲಿಕ್ಕೆ ಯಾರಿಗೂ ಕೂಡ ನಿರ್ಬಂಧ ಇಲ್ಲ. ಆನೇಕಲ್ನಲ್ಲಿ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಅಶ್ವಥ್ ನಾರಾಯಣ ಅವರು. ಬಿಕಾಸ್ ಅದು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅಂದರೆ ಅಶ್ವಥ್ ನಾರಾಯಣ ಅವರು ನಿಖಿಲ್ ಕುಮಾರಸ್ವಾಮಿ ಎದುರುಗಡೆ ರಾಮನಗರದಲ್ಲಿ ನಿಂತ್ಕೊಳ್ಬೇಕು ಅನ್ನುವಂಥ ವಿಚಾರನೂ ಕೂಡ ಮಾತನಾಡಿದ್ದಾರೆ ಸಿ.ಪಿ. ಯೋಗೇಶ್ವರ್. ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಪ್ಪ, ಅವ್ರು ಏನ್ ಮಾತಾಡ್ತಿರ್ಬೇಕಾದ್ರೆ ಯಾರು ಮಾತಾಡಿದ್ರು ಸತ್ಯನೋ ಅಸತ್ಯವನೋ ನನಗೆ ಗೊತ್ತಿಲ್ಲ. ಈ ಅಸತ್ಯ ಸತ್ಯ ಯೋಗೇಶ್ವರ್ ಅವರೇ ಮಾತಾಡ್ಬೇಕಪ್ಪ. ಬಗ್ಗೆ ಅವ್ರಿಗೆ ನಾನು ಅದೇ ಭಾಗ ಆದ್ರೂ ನಾನು ಇನ್ನೊಬ್ಬನ ವಕ್ತಾರ ಅಲ್ಲ, ಉಸ್ತುವಾರಿ ಅವರವರೇ ವಕ್ತಾರರು. ಪಕ್ಷಕ್ಕೆ ವಕ್ತಾರರಾಗಿರ್ಬೋದು, ಪಕ್ಷದ ಪರವಾಗಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಮಾತಾಡ್ಬೋದು. ಆ ವ್ಯಕ್ತಿ ಏನ್ ಮಾತಾಡಿದಾರೋ ಆ ವ್ಯಕ್ತಿನೇ ನೀವು ಕೇಳಬೇಕು, ವ್ಯಕ್ತಿನ ಕೇಳಬೇಕು. ವೆಲ್ಕಮ್ ಬ್ಯಾಕ್. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಸ್ಯಾಂಟ್ರೋ ರವಿ ವಿಚಾರಣೆ. ಯಾವುದೇ ವಿಚಾರ ಬಾಯ್ ಬಿಡ್ತಾ ಇಲ್ವಂತೆ ಈ ಸ್ಯಾಂಟ್ರೋ ರವಿ ಕಮಿಷನರ್ ಬಾನುತ್ ಬಳಿಕ ಅಲೋಕ್ ಕುಮಾರ್ ಇಂದಲೂ ಕೂಡ ಡ್ರಿಲ್ ಮಾಡಲಾಗ್ತಾ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣದ ಇಂಪಾರ್ಟೆನ್ಸ್ ಇದೆ ಅಂತ. ಅಲೋಕ್ ಕುಮಾರ್ ಅವರೇ ಸ್ವತಃ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದರೆ ಏನೇ ಕೇಳಿದ್ರು ಕೂಡ ಸೈಲೆಂಟ್ ಆಗಿದ್ದಾನಂತೆ ಸ್ಯಾಂಟ್ರೋ ರವಿ. ಹೈ ಶುಗರ್ನಿಂದ ಬಳಲ್ತಾ ಇದ್ದಾನಂತೆ ಸ್ಯಾಂಟ್ರೋ ರವಿ. ಪದೇ ಪದೇ ಶೌಚಾಲಯಕ್ಕೆ ಹೋಗ್ತಾ ಇದ್ದಂತೆ ಈ ರವಿ. ಇಂದು ಕೋರ್ಟ್ ರಜೆ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಇಲ್ವಾ ಅನ್ನುವಂಥ ಅನುಮಾನವಿದೆ. ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ನೀಡದಿದ್ದಲ್ಲಿ ಸೋಮವಾರ ಬಾಡಿ ವಾರೆಂಟ್ ಮೇಲೆ ಕೋರ್ಟ್ನಿಂದ ವಶಕ್ಕೆ ಪಡೆದು ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಾಕಷ್ಟು ಅಕ್ರಮ ದಂಧೆ ಅನಾಚಾರಗಳನ್ನು ಮಾಡಿರುವಂಥ ಈ ಸ್ಯಾಂಟ್ರೋ ರವಿ ಬಗ್ಗೆ ಸಾಕಷ್ಟು ಚರ್ಚೆಗಳಂತೂ ಆಗ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಸ್ಪೆಷಲಿ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಸಚಿವರುಗಳ ಜೊತೆಗೆಲ್ಲ ಲಿಂಕ್ ಇರುವಂಥದ್ರ ಬಗ್ಗೆ ಫೋಟೋಗಳು ವೈರಲ್ ಆದಂಥ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬಿಕಾಸ್ ದೊಡ್ಡ ಪೊಲೀಸ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದಂಥವನು ಇವನು. ಸೊ ಇಲ್ಲಿ ದೊಡ್ಡ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಂದರೆ ಪ್ರಭಾವಿಗಳ ಲಿಂಕ್ ಇಲ್ದಲೇ ಸಾಧ್ಯನೇ ಇಲ್ಲ ಅಂತ ಪ್ರತಿಪಕ್ಷದವರು ಕಾಂಗ್ರೆಸ್ ಮತ್ತು JDSನವರು ಆರೋಪ ಮಾಡ್ತಾನೇ ಬರ್ತಾ ಇದ್ರು. ಸೊ ಹೀಗಾಗಿ ಈ ಪ್ರಕರಣ ಇಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಆಗಿದ್ದು. ಇಲ್ಲಿ ಈ ಪ್ರಕರಣದಲ್ಲಿ ಆವಾಗಲೇ ಅಲೋಕ್ ಕುಮಾರ್ ಅವರು ಮಧ್ಯಾಹ್ನ ಮಾತನಾಡ್ತಾ ಇದ್ರು. ಒಂದು 12 ಗಂಟೆ ಸುಮಾರಿಗೆ ಮಾತನಾಡುವಂಥ ಟೈಮ್ನಲ್ಲಿ ಹೇಳ್ತಾ ಇದ್ರು ಆತನನ್ನು ವಿಜಯನಗರದಲ್ಲಿ ದಾಖಲಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಯಾವುದೇ ಮಾಹಿತಿಯನ್ನು ಬಿಡ್ತಾ ಇಲ್ಲ ಅಂತ. ಆದರೆ ವಿಚಾರಣೆನೇ ಬೇರೆ ರೀತಿಯಲ್ಲಿ ಸಾಗ್ತಾ ಇದೆ.